ಬುಲೆಟ್ ಬಸ್ ಟೋಪಿಕಲ್ ಉತ್ತರ ಕರ್ನಾಟಕದ ಒಂದು ಹೆಸರನ್ನ ಇರುವಂಥ ಒಂದು ಇದು ಉತ್ತರ ಕರ್ನಾಟಕದ ಸೊಗಡಿರುವಂಥ ಒಂದು ಭಾವ ಇದು. ಯಾಕಂದರೆ ಯೂಶಲಿ ಮೀಸೆ ಬಿಡುವಂಥದ್ದಾಗಿರ್ಬೋದು, ಒಂದು ಸ್ವಲ್ಪ ಒಂಚೂರು ಈ ಥರದ ಒಂದು ಇದು ನಮ್ಮ ಕಡೆ ಜಾಸ್ತಿ ಬಯಲುಸೀಮೆ ಇದೆ. ಬುಲೆಟ್ ಬಸ್ಸಿಯ ಕಥಾ ಪ್ರಕಾರ ಶರಣ್ ತನವನ್ನು ಬಿಟ್ಕೊಡಲಾರದೆ ನನ್ನ ಚೌಕಟ್ಟಿನಲ್ಲೇ ಮತ್ತೊಂದು ಸಣ್ಣ ಒಂದೇನೋ ಬೇರೆ ಥರದ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀವಿ ಸಿನಿಮಾದಲ್ಲಿ. ಒಂದು ಹೊಸ ಥರದ ಕ್ಯಾರೆಕ್ಟರೈಸೇಷನ್ ಇದು. ಒಂದು ಯಾಕಂದರೆ ಕೆಲವು ವಿಚಾರಗಳನ್ನು ಸದ್ಯಕ್ಕೆ ರಿವೀಲ್ ಮಾಡದೇ ಅಂದರೆ ಕಥೆಯ ವಿಚಾರದಲ್ಲಿ, ಕಂಟೆಂಟ್ ವಿಚಾರದಲ್ಲಿ ಒಂದು ಥರದ ವಿಚಾರವನ್ನು ಕಾಮಿಡಿಯಾಗೂ ಹೇಳಬಹುದಾ ಅಂತ ಅನ್ನೋವಂಥದ್ರ ಒಂದು ಸಣ್ಣ ಪ್ರಯತ್ನ ಈ ಸಿನಿಮಾದಲ್ಲಿ ಆಗಿರುವಂಥದ್ದು. ನಿಮ್ಗೆ ಸಿನಿಮಾ ನೋಡ್ತಿದ್ದಾಗ ಗೊತ್ತಾಗುತ್ತೆ. ಸೊ ಈ ಒಂದು ಈ ಥರದೊಂದು ಪ್ಲಾಟನ್ನು ಕಾಮಿಡಿಯಾಗಿ ಹೇಳ್ತಾ ಇರೋವಂಥ ಫಸ್ಟ್ ಟೈಮ್ ಅಂತ ಹೇಳಿದ್ರು ಕೂಡ ನನಗೆ ಗೊತ್ತಿರೋ ಹಾಗೆ ಅಂದರೆ ಇಲ್ಲಿ ನಮ್ಮ ಸೌತ್ ಇಂಡಿಯನ್ ಸಿನಿಮಾಸಲ್ಲಿ ಫಸ್ಟ್ ಟೈಮ್ ಆಗ್ತಾ ಇರಬಹುದು ಏನೋ ಕ್ಯಾರೆಕ್ಟರೈಸೇಷನ್ ವಿಚಾರದಲ್ಲಿ. ಇನ್ನು ಸಿನಿಮಾ ಅಂತ ಬಂದಾಗ, ಜಾನರ್ ಅಂತ ಬಂದಾಗ ಸಿನಿಮಾ ಪಕ್ಕ ಕಾಮಿಡಿ ಜಾನರ್ಗೆ ಸೇರೋವಂಥ ಸಿನಿಮಾ ಆಗಿರ್ತದೆ. ಶರಣ್ ತನವನ್ನು ಜಾಸ್ತಿ ಒಳಗಡೆ ಇರುವಂಥ ಸಿನಿಮಾ ಆಗಿರ್ತದೆ. ಸೊ ಶರಣನ್ನು ಏನು ಇದುವರೆಗೂ ನನ್ನ ರ್ಯಾಂಬೋ ಆಗಿರ್ಬೋದು, ವಿಕ್ಟರಿ ಆಗಿರ್ಬೋದು, ನನ್ನ ಎಲ್ಲ ಸಿನಿಮಾಗಳನ್ನ ನೋಡಿ ಏನು ಒಂದು ಮೈಂಡ್ ಸೆಟ್ಟಿಂದ ಒಳಗಡೆ ಬರ್ತಾರೆ, ಖಂಡಿತವಾಗ್ಲೂ ಅವ್ರನ್ನ ಮೋಸ ಮಾಡಲ್ಲ ಬುಲೆಟ್ ಬಸ್ಸಿಯ. ಸೊ ಹೊಸ ತಂಡ ಮತ್ತು ನನಗೆ ಒಂದು ಫ್ರೆಶ್ ಕಾಂಬಿನೇಷನ್ಸ್ ಒಂದಿಷ್ಟು. ಸೊ ಹೀಗಾಗಿ ಆ್ಯಸ್ ಯೂಶುವಲ್ ನನಗೆ ಐ ಆಮ್ ರಿಯಲಿ ಎಕ್ಸೈಟೆಡ್. ಸಾಂಗ್ ಬುಲೆಟ್ ಬಸ್ಸಿಯ ಟೈಟಲ್ ನಂಬರ್ ಇಲ್ಲಿ ಶೂಟ್ ಆಗ್ತಾ ಇರುವಂಥ ವಿಚಾರ. ಸೊ ಇದನ್ನು ನಿಮ್ಮೆಲ್ಲರಿಗೂ ಗೊತ್ತು, ಅರ್ಜುನ್ ಜನ್ಯ ಅವರ ಸಂಗೀತ ಸಾರಥ್ಯ ಮತ್ತು ಇಲ್ಲಿ ನನ್ನ ಒಂದು ಹಿಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ನನ್ನ ಅವರ ಸಾಂಗತ್ಯ ರ್ಯಾಂಬೋದಿಂದನೂ ಸಾಕೊಂಡು ಬಂದಿದೆ. ಸೊ ಇವತ್ತು ಬುಲೆಟ್ ಬಸ್ಸಿಯ ತನಕನೂ ಇವತ್ತು ಆ ಒಂದು ಸಾಂಗತ್ಯ ಬರ್ತಾಯಿದೆ. ಸೊ ಸಿನಿಮಾದಲ್ಲಿ ಒಟ್ಟು 5 ಹಾಡುಗಳಿರುತ್ತೆ. 5ಕ್ಕೆ 5 ಬೇರೆ ಬೇರೆ ಏನೇನೋ ಟ್ರೈ ಮಾಡಿದ್ದೀವಿ ಈ ಸಿನಿಮಾದಲ್ಲಿ. ಸೊ ನನ್ನ ಜಾನರ್ನ ಬಿಡಲಾರದೆ ಅಗೇನ್ ನನ್ನನ್ನು ಮತ್ತು ಅರ್ಜುನ್ ಜನ್ಯ ಅವರ ಜೋಡಿಯಿಂದ ಏನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದನ್ನು ಭಾಳ ಸೂಕ್ಷ್ಮತೆಯಿಂದ ಇವತ್ತು ನಿರ್ದೇಶಕರು ಅದನ್ನು ಗ್ರಹಿಸಿ ಅದು ಜನಕ್ಕೆ ಏನು ಬೇಕು ನಮ್ಮಿಬ್ಬರು ಕಾಂಬಿನೇಷನಲ್ಲಿ ಅಂತ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಇವತ್ತು ಒಂದು 5 ಹಾಡುಗಳನ್ನ ಇವತ್ತು ಕಂಪೋಸ್ ಮಾಡಿದ್ದೀವಿ. ಅದರಲ್ಲಿ ಬುಲೆಟ್ ಬಸ್ಸಿಯ ಟೈಟಲ್ ಸಾಂಗು ಇವತ್ತು ಶೂಟ್ ಆಗ್ತಾ ಇರೋವಂಥದ್ದು. ನನ್ನದೊಂದು ತಂಡ ಇದೆ ಈ ಸಿನಿಮಾದಲ್ಲಿ. ನನ್ನ ಒಂದು ಗ್ಯಾಂಗ್ ಅಂತ ಹೇಳ್ಬೋದು, ಗ್ಯಾಂಗ್ ಆಫ್ 5 ಮೆನ್ ಆರ್ಮಿ ನಂದು. ನಾನು ಫಸ್ಟ್ ಟೈಮ್ ಒಂದಿಷ್ಟು ಜನ ಜೊತೆಲಿ ಇವತ್ತು ನನಗೊಂದು ಫ್ರೆಶ್ ಕಾಂಬಿನೇಷನ್ನು. ಗಿರಿಯವರು, ಗೋಧುಳಿ ಗಿರಿಯವರು ಇರ್ತಾರೆ, ತನ್ವೀರ್ ಅವರು ಇರ್ತಾರೆ, ಯತಿರಾಜ್ ಅವರು ಇರ್ತಾರೆ, ಮತ್ತು ಪ್ರಶಾಂತ್ ಸಿದ್ದಿಯವರು. ಬುಲೆಟ್ ಬಸ್ಸಿಯ ಸೊ ಫಾರ್ ಶ್ಯೂರ್ ಇಟ್ಸ್ ಅನ್ ಔಟ್ ಆ್ಯಂಡ್ ಔಟ್ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳ್ಬೋದು. ನಾನು ಕಾವೇರಿ ಆಗಿ ಈ ಸಿನಿಮಾ ಕಾಣಿಸ್ಕೋತಾ ಇದ್ದೀನಿ. ಕಾವೇರಿ ಅಂತ ಹೇಳಿದ ತಕ್ಷಣ ಈ ಮಂಡ್ಯ, ಮೈಸೂರು, ಶ್ರೀರಂಗಪಟ್ಟಣ ಆ ಕಡೆ ಹುಡುಗಿರು ಹೇಗಿರ್ತಾರೆ ಟಿಪಿಕಲ್ ಅಂತ ಒಂದು ಹಳ್ಳಿ ಹುಡುಗಿ ಅಂತ ಹೇಳ್ಬೋದು. ಹಳ್ಳಿ ಹುಡುಗಿರು ಮುಂಚೆ ಥರ ಸಾಫ್ಟ್ ಆಗಿರೋದಿಲ್ಲ. ಇವಾಗ ಅವ್ರಿಗೆ ಏನು ಅಂದರೆ ನಾರ್ಮಲಿ ದೆಲ್ ಬಿ ವೆರಿ ನೈಸ್, ವೆರಿ ಸ್ವೀಟ್, ಬಟ್ ಅವರ ಸೆಲ್ಫ್ ರೆಸ್ಪೆಕ್ಟ್ಗೆ ಯಾರಾದರೂ ಹರ್ಟ್ ಮಾಡಿದ್ರೆ ಅಥವಾ ಅವ್ರಿಗೇನಾದರೂ ಬೇಕು ಅಂದಾಗ ಅದನ್ನು ಏನು ದಕ್ಕಿಸ್ಕೊಳ್ಳೋದಕ್ಕೋಸ್ಕರ ದೇ ವಿಲ್ ಗೋ ಟು ಎನಿ ಎಕ್ಸ್ಟೆಂಟ್ ಇನ್ ಅ ಗುಡ್ ವೇ. ಸೊ ಆ ಥರ ಒಂದು ಸ್ಟ್ರಾಂಗ್ ಪಾತ್ರ ಅಂತ ಹೇಳ್ಬೋದು. ಥ್ರೂ ಔಟ್ ಸಿನಿಮಾ ಫಸ್ಟಿಂದ ಕೊನೆವರೆಗೂ ಆ ಕಾವೇರಿದು ಜರ್ನಿ ಥ್ರೂ ಇದರಲ್ಲಿ ಯಾವುದೇ ರೀತಿ ಎಕ್ಸ್ಪೆರಿಮೆಂಟ್ ಅಂತೂ ಅಲ್ಲ. ಇದು ಪಕ್ಕಾ ಕಮರ್ಷಿಯಲ್ ಕಾಮಿಡಿ ಫಿಲಮ್. ಶರಣ್ ಸಿನಿಮಾನ ನೋಡಬೇಕು, ಭರಪೂರ ನಗಬೇಕು ಅಂತ ಬರುವಂಥ ಆಡಿಯನ್ಸ್ಗೆ ಅದೇ ಇರುತ್ತೆ. ಬೇರೆ ಏನೋ ನಾನು ಟ್ವಿಸ್ಟ್ ಕೊಡ್ತೀನಿ ಅನ್ನೋ ಕಾರಣಕ್ಕೆ ಎಕ್ಸ್ಪೆರಿಮೆಂಟ್ ಈ ಥರದ್ದೇನೂ ಮಾಡಿಲ್ಲ. ಪಕ್ಕಾ ಎಂಜಾಯ್ ಮಾಡುವಂತಹ ಒಂದು ಕಾಮಿಡಿ ಕಮರ್ಷಿಯಲ್ ಫಿಲಮ್. ಹರಿಪ್ರಿಯಾ ಮತ್ತು ಶರಣ್ ಅವರು ಭಾಳ ಮುದ್ದಾಗಿ ಕಾಣಿಸ್ತಾರೆ ಆನ್ ಸ್ಕ್ರೀನಲ್ಲಿ. ಇಬ್ಬರ ಕಾಸ್ಟ್ಯೂಮ್ಸ್ ಭಾಳ ಚೆನ್ನಾಗಿ ವರ್ಕೌಟ್ ಆಗಿದೆ, ತುಂಬ ಕಲರ್ಫುಲ್ ಆಗಿದೆ. ಆಕೆ ಇನ್ನೇನು ಬರ್ತಾಳೆ ನೋಡಿ ಆಕೆ. ಸೊ ಶರಣ್ ಅವರು ಫಸ್ಟ್ ಮೀಸೆ ಗೆಟಪ್ಪು ಮತ್ತು ಸ್ವಲ್ಪ ಜ್ಯುವೆಲರೀಸ್ಗೆಲ್ಲ ಹಾಕೊಂಡು ಒಂಥರ ಹಳ್ಳಿಲಿರೋ ಶ್ರೀಮಂತ ವಿಜಯ್ ಮಲ್ಯನ್ ಥರ ರಾಯಲ್ ಆಗಿ ಬದುಕುವಂಥ ಒಂದು ಲ್ಯಾವಿಶ್ ಕ್ಯಾರೆಕ್ಟರು. ಹರಿಪ್ರಿಯಾ ತುಂಬ ಗಟ್ಟಿಗಿತ್ತಿಯಾದಂಥ ಕಾವೇರಿ ಅಂತ ಒಂದು ಹೆಸರಿರುವಂತಹ ತುಂಬ ಸ್ಟ್ರಾಂಗ್ ವುಮೆನ್ ಕ್ಯಾರೆಕ್ಟರ್ಗಳು. ಸೊ ಇವರಿಬ್ಬರ ನಡುವೆ ಆಗುವ ಪ್ರೀತಿ, ತಮಾಷೆ, ಅವರಿಬ್ಬರ ನಡುವೆ ಆಗುವಂಥ ಒಂದು ಜಗಳಗಳು, ಘರ್ಷಣೆಗಳು, ಇದೇ ಕಾಮಿಡಿ. ಈ ಚಿತ್ರದ ಬಂಡವಾಳವೇ ಅದು.
ಇವಳ ಹಿಂದೆ ಓಡ್ತಾವೆ ಯಾಕೋ ಗೊತ್ತಿಲ್ಲ. ನನಗೆ ಸಿಕ್ಕಿರುವಂಥ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ನನಗೆ ಯೂಶಲಿ ನನಗೆ ಒಂದಿಷ್ಟು ಈ ಪ್ರಯತ್ನಗಳ ವಿಚಾರದಲ್ಲಿ ಒಂದು ಸ್ವಲ್ಪ ಬೇರೆ ನನ್ನ ಗೆಟಪಿನ ವಿಚಾರ ಆಗಿರ್ಬೋದು, ನನ್ನ ಕ್ಯಾರೆಕ್ಟರೈಸೇಷನ್ ವಿಚಾರದಲ್ಲಿ ಆಗಿರ್ಬೋದು, ಒಂದಿಷ್ಟು ಪ್ರಯೋಗಗಳನ್ನ ಮಾಡಬೇಕು ಅಂತ ಅನ್ನೋಂಥ ಆಸೆ ಇಟ್ಕೊಂಡಿರೋವಂಥವ್ರು ನಾನು. ಸೊ ಇದಕ್ಕೆ ಖುಷಿ ಕೊಡುವಂಥ ಇನ್ನೊಂದು ವಿಚಾರ ಏನು ಅಂತಂತಂದರೆ, ನನ್ನ ರ್ಯಾಂಬೋದಿಂದನೂ ನೋಡ್ತಾ ಇದ್ದೀನಿ, ನನ್ನ ರ್ಯಾಂಬೋ ವಿಕ್ಟ್ರಿ ಒಂಥರ ಆಗಿದ್ದರೆ ಜಯಲಲಿತಾ ಬೇರೆದೇ ಥರದ ಒಂದು ವಿಚಾರವಾಗಿತ್ತು. ಅದಾದ ನಂತರ ಅಧ್ಯಕ್ಷ ಮತ್ತೆ ಬೇರೆ ಏನೋ ಆಗಿತ್ತು, ಮತ್ತು ರಾಜರಾಜೇಂದ್ರ ಬೇರೆ ಥರದ ಒಂದು ಪ್ರಯತ್ನ. ಸೊ ಈ ಸಿನಿಮಾದಲ್ಲಿನೂ ಕೂಡ ನಾನೇನು ನಿಮಗೆ ಪ್ರತ್ಯೇಕವಾಗಿ ನಾನು ಅದನ್ನು ಗುರುತಿಸಿ ಹೇಳಬೇಕಾಗಿಲ್ಲ. ಸೊ ನನ್ನ ಗೆಟಪ್ಗಳು ನೋಡ್ತಿದ್ರೇ ಗೊತ್ತಾಗುತ್ತೆ. ಸೊ ಇಲ್ಲೇನೋ ಮತ್ತೆ ಒಂದೇನೋ ಬೇರೆ ಪ್ರಯತ್ನ ಪಡ್ತಾ ಇದ್ದಾನೆ ಶರಣ್ ಅಂತ ಅನ್ನೋ ವಿಚಾರ ನಿಮ್ಗೆ ಗೊತ್ತಾಗ್ಬೋದು. ಸೊ ಇಲ್ಲಿ ಗೆಟಪಿನ ವಿಚಾರದಲ್ಲೂ ಕೂಡ ಫಸ್ಟ್ ಟೈಮ್ ಅನ್ಸ್ಕೊಳ್ಳೋ ಅಂಥದ್ದು ಕೆಲವು ವಿಚಾರಗಳಿದೆ. ಯಾಕಂದರೆ ಫಸ್ಟ್ ಟೈಮ್ ನಾನು ವಿತ್ ಮೀಸೆ ಫುಲ್ ಸಿನಿಮಾ ವಿತ್ ಮೀಸೆಲಿರುವಂಥ ಮೊದಲನೇ ಪ್ರಯತ್ನ ಆಗಿರುತ್ತೆ. ಎರಡನೇದು ಒಂದಿಷ್ಟು ನನ್ನ ಹಾವಭಾವ ಆಗಿರ್ಬೋದು, ನನ್ನ ಡ್ರೆಸ್ಸಿಂಗ್ಸ್ ಆಗಿರ್ಬೋದು, ನನ್ನ ಇದಾಗಿರ್ಬೋದು. ಸೊ ಒಂದು ಖಡಕ್ ವಿಚಾರದಲ್ಲಿ ಶರಣ್ ಇರ್ತಾನೆ, ಆದರೂ ಕೂಡ ಶರಣ್ ನಗಿಸ್ತಾನೆ. ಸೊ ಇಲ್ಲಿ ನನಗೆ ಸಿಕ್ಕಂಥ ಇನ್ನೊಂದು ಅದೃಷ್ಟ ಏನು ಅಂತಂದರೆ, ಎಲ್ಲ ಥರದಲ್ಲೂ ಕೂಡ ಜನ ಇವತ್ತು ನನ್ನನ್ನು ಒಂದಿಷ್ಟು ಅಪೇಕ್ಷಿಸ್ತಾ ಇರೋವಂಥದ್ದು, ಬೇರೆ ಏನೋ ವಿಚಾರದಲ್ಲಿ ಅಪೇಕ್ಷಿಸ್ತಾ ಇರೋವಂಥದ್ದು ನನಗೆ ಕೊಟ್ಟಿರೋ ಖುಷಿ ಏನು ಅಂತಂತ. ಸೊ ಇದನ್ನು ನಾನು ಅಡ್ವಾಂಟೇಜ್ ಆಗಿ ತೊಗೊಂಡು ಈ ಸಿನಿಮಾದಲ್ಲೂ ಕೂಡ ಒಂದಿಷ್ಟು ಬೇರೆ ಪ್ರಯತ್ನಗಳನ್ನ ಮಾಡ್ತಾಯಿದ್ದೀನಿ. ಶರಣ್ ಫಸ್ಟ್ ಟೈಮ್ ಒಂಥರದ ಒಂದು ಖಡಕ್ ಪಾತ್ರಧಾರಿಯಾಗಿರ್ತಾನೆ, ಆದರೂ ಕೂಡ ನಗಿಸೋವಂಥ ಒಂದು ಸಿನಿಮಾ ಇದಾಗಿರುತ್ತೆ. ಸೊ ಹೀಗಾಗಿ ನನ್ನ ಗೆಟಪ್ ಆಗಿರ್ಬೋದು ಮತ್ತು ನನ್ನ ಕ್ಯಾರೆಕ್ಟರೈಸೇಷನ್ ಆಗಿರ್ಬೋದು ಎರಡೂ ಶರಣ್ಗೆ ಫಸ್ಟ್ ಟೈಮ್ ಅನಿಸ್ಕೊಳ್ಳೋವಂಥ ಒಂದು ಪ್ಲಾಟ್ ಇದೆ ಸರ್. ಇಲ್ಲ, ಇದು ಬುಲೆಟ್ ಬಸ್ಯ ಇದೆ. ಸೊ ಫಸ್ಟಿಂದ ಲಾಸ್ಟ್ ತನಕ ಬುಲೆಟ್ ಬಸ್ಯ. ಸೊ ಯಾವುದೇ ಥರದ ಟ್ರಾನ್ಸ್ಫಾರ್ಮೇಷನ್ಸು ಏನೂ ಆಗಲ್ಲ. ಅವನು ಇಂಟ್ರೊಡ್ಯೂಸ್ ಏನು ಮಾಡ್ತೀವಿ, ಸೊ ಅದೇ ಬುಲೆಟ್ ಬಸ್ಯನೇ ಕೊನೆ ತನಕನೂ ಇರುತ್ತೆ. ಸೊ ಹಾಗಾಗಿ ಯಾವುದೇ ಥರದ ಟ್ರಾನ್ಸ್ಫಾರ್ಮೇಷನ್ ಬುಲೆಟ್ ಬಸ್ನಲ್ಲಿ ಇರೋಲ್ಲ. ಸೊ ಪ್ಲಾಟಿನಲ್ಲಿ ತುಂಬ ತಿರುವುಗಳಿರುವಂಥದ್ದು ಪ್ಲಾಟಿನ ವಿಶೇಷ. ಸೊ ಒಂದು ವಿಚಾರ ನಾನು ಇಲ್ಲಿ ಕರೆಕ್ಟಾಗಿ ಒಂದು ಕ್ಲಾರಿಫೈ ಮಾಡಬೇಕೇನು ಅಂತಂತಂದರೆ, ಶರಣ್ ಯಾವುದೇ ರೂಪದಲ್ಲಿದ್ದಿರಲಿ, ಸೊ ಯಾವುದೇ ಕ್ಯಾರೆಕ್ಟರ್ ಆಗಿರಲಿ, ಹಾಗೆ ಕಾಣಿಸ್ತಾ ಇರಲಿ, ಏನೇ ಹಾವಭಾವ ಆಗಿರಲಿ, ಏನೇ ಗೆಟಪ್ಗಳಾಗಿರಲಿ, ಸೊ ಇಲ್ಲೂ ಕೂಡ ಶರಣ್ ನಗಿಸೋವಂಥ ಒಂದು ಕೆಲಸ ಮಾಡ್ತಾ ಇದ್ದಾನೆ. ಸೊ ಇಡೀ ನನ್ನ ಈ ಎಲ್ಲ ಸಿನಿಮಾಗಳಲ್ಲೂ ಶರಣ್ ಏನಾಗಿದ್ದ ಅದೇ ಶರಣ್ನೇ ಬುಲೆಟ್ ಬಸ್ಯದಲ್ಲೂ ಮುಂದುವರಿತಾನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಸಿನಿಮಾ ಅಲ್ಲಿ. ಐ ಎಂಜಾಯ್ಡ್ ಅ ಲಾಟ್ ಬಿಕಾಸ್ ಕೆಲವು ಪದಗಳು ಕೂಡ ಮಾತಾಡಬೇಕಿದ್ರೆ ಮಂಡ್ಯ ಮೈಸೂರು ಶೈಲಿ ಎಲ್ಲ ಇರುತ್ತೆ. ಹೊಸದಾಗಿತ್ತು, ನನಗೆ ಚೆನ್ನಾಗಿತ್ತು. ಟೀಮ್ ಬಗ್ಗೆ ಹೇಳಬೇಕು ಅಂದರೆ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಟೀಮ್. ಜಯಣ್ಣ ಅವರ ಬ್ಯಾನರಲ್ಲಿ ನನಗೆ ವರ್ಕ್ ಮಾಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಅದು ಈ ಸಿನಿಮಾಯಿಂದ ಈಡೇರಿತು. ಬಿಕಾಸ್ ಇಟ್ಸ್ ಅ ಪ್ರೆಸ್ಟೀಜಿಯಸ್ ಟೀಮ್, ಒಂದು ರೆಸ್ಪೆಕ್ಟ್ಫುಲ್ ಬ್ಯಾನರ್ ಅಂತ ಹೇಳ್ಬೋದು. ಬಿಕಾಸ್ ಯಾವುದೇ ಒಂದು ಟೆನ್ಷನ್ ಇಲ್ಲದೆ ಆರಾಮಾಗಿ, ಮತ್ತು ನಮ್ಮ ಡೈರೆಕ್ಟರ್ ಕೂಡ ತುಂಬ ಒಳ್ಳೆ ಪ್ಲ್ಯಾನರ್. ಒಂದು ಸ್ಕೆಡ್ಯೂಲ್ ಮತ್ತು ಒಂದು ಸೀನ್ ಇಷ್ಟು ಅಂತ ಪ್ಲ್ಯಾನ್ ಮಾಡಿದ್ರೆ ಆನ್ ಟೈಮ್ ಇಟ್ ಯೂಸ್ ಟು ಗೆಟ್ ಓವರ್. ಮತ್ತು ನಮಗೆ ವರ್ಕ್ ಮಾಡಿದ್ದು ಟೆನ್ಷನ್ ಆಗಿರ್ಬೋದು, ಬರ್ಡನ್ ಯಾವತ್ತೂ ಅನಿಸೇ ಇಲ್ಲ. ಈಸಿಯಾಗಿ ನಾವು ಸೆಟ್ಟಿಗೆ ಬರ್ತಿದ್ವಿ, ಕೆಲಸ ಮುಗಿದಿತ್ತು, ಆರಾಮಾಗಿ ಹೋಗ್ತಿದ್ವಿ. ಯಾವುದೇ ಒಂದು ಟೆನ್ಷನ್ನ ನಾವು ಕ್ಯಾರಿ ಮಾಡ್ಕೊಂಡು ಮನೆಗೆ ಹೋಗಿದ್ದೇ ಇಲ್ಲ ಇವತ್ತವರೆಗೂ. ಇಷ್ಟು ಬೇಗ ಶೂಟಿಂಗ್ ಮುಗ್ದೋಯ್ತು ಅಂತ ಅನ್ನಿಸ್ತಿದೆ. ಇವತ್ತು ನಾಳೆ ನಮ್ಮ ಟೈಟಲ್ ಟ್ರ್ಯಾಕ್ ಶೂಟ್ ನಡೀತಾ ಇದೆ. ಆ್ಯಂಡ್ ಬ್ಯಾಂಕಾಕಲ್ಲಿ ಒಂದು ಸಾಂಗ್ ಶೂಟ್ ಮಾಡ್ತೀವಿ. ಅದ್ರ ಜೊತೆ ಕಂಪ್ಲೀಟ್ ಮೂವಿ ಫಿನಿಶ್ ಆದಂಗೆ. ಆ್ಯಂಡ್ ಶರಣ್ ಅವ್ರ ಜೊತೆ ನಾನು 3-4 ಮೂವೀಸ್ ಮುಂಚೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ಅಂದರೆ ಅವರು ಮುಂಚೆ ಕಮಿಡಿಯನ್ ಆಗಿ ಮಾಡಬೇಕಿದ್ರೆ ಆ್ಯಕ್ಟ್ ಮಾಡಿದ್ದೀನಿ. ಬಟ್ ಅವರೀಗ ಹೀರೋ ಆದಮೇಲೆ ಫಸ್ಟ್ ಟೈಮ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿರೋದು. ಆವಾಗ ಎಷ್ಟು ಫನ್ ಇರ್ತಿತ್ತು, ಇವಾಗಲೂ ಅಷ್ಟೇ ಫನ್. ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆನ್ ಹೋಲ್ ಅವ್ರ ಜೊತೆ ವರ್ಕ್ ಮಾಡೋದು. ಬಿಕಾಸ್ ಒಂದು ಸೀನ್ನ ಹೆಂಗೆ ಇಂಪ್ರೂವೈಸ್ ಮಾಡ್ಬೋದು ಆ ಸ್ಪಾಟಲ್ಲೇ ಕೂತ್ಕೊಂಡು ಅಂತ ಅವರಿಂದ ನಿಜವಾಗ್ಲೂ ಕಲಿಬೇಕು. ತುಂಬಾ ಚೆನ್ನಾಗಿರುತ್ತೆ ವರ್ಕಿಂಗ್ ಅಟ್ಮಾಸ್ಫಿಯರಲ್ಲಿ. ಸುಜ್ಞಾನ್ ಅವರು ಕ್ಯಾಮ್ರಾಮನ್. ಸುಜ್ಞಾನ್ ಅವರು ಈಸ್ ವೆರಿ ಸೈಲೆಂಟ್, ಬಟ್ ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ, ತುಂಬ ವೈಬ್ರೆಂಟಾಗಿ ತೋರಿಸಿದ್ದಾರೆ. ಶ್ರೀರಂಗಪಟ್ಟಣ, ಚನ್ನಪಟ್ಟಣ ಮತ್ತು ಪಾಂಡವಪುರ ಆ ಕಡೆ ಎಲ್ಲ ನಾವು ವಿಲೇಜ್ ಅಟ್ಮಾಸ್ಫಿಯರಲ್ಲಿ ಶೂಟ್ ಮಾಡಿದ್ದೀವಿ. ಆ್ಯಂಡ್ ಆಲ್ಸೋ ಬ್ಯಾಂಗ್ಳೂರಲ್ಲೂ ಶೂಟ್ ಮಾಡಿದ್ದೀವಿ. ಆ್ಯಂಡ್ ಈಗ ನೆಕ್ಸ್ಟ್ ಬ್ಯಾಂಕಾಕ್ ಹೋಗ್ತಾ ಇದ್ದೀವಿ. ಸೊ ಎಲ್ಲ ಲೊಕೇಶನ್ಸ್ನ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಮತ್ತು ನಮ್ಮ ಎಲ್ಲರನ್ನೂ ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಐ ಆಮ್ ರಿಯಲಿ ಹ್ಯಾಪಿ ವಿತ್ ದಿಸ್ ಟೀಮ್. ಮತ್ತು ಅರ್ಜುನ್ ಜನ್ಯ ಅವರು ಮ್ಯೂಸಿಕ್, ಫ್ಯಾಂಟಾಸ್ಟಿಕ್ ಮ್ಯೂಸಿಕ್ ಡೈರೆಕ್ಟರ್ ಅವರು. ಇದು ನನ್ನ 3ನೇ ಸಿನಿಮಾ ಅಂತ ಹೇಳ್ಬೋದು ಅವರು ನನಗೆ ಮ್ಯೂಸಿಕ್ ಕೊಡ್ತಿರೋದು. ತುಂಬ ಒಳ್ಳೆ ಟ್ಯೂನ್ಸ್, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ನಾವು ಶೂಟ್ ಮಾಡಬೇಕಿದ್ರೇ ನಾನು ಸಾಂಗ್ಸ್ ಕೇಳಿದ್ದೆ. ಅಂದರೆ ಶೂಟ್ ಬರೋಕ್ಕಿಂತ ಒಂದು 1 ವೀಕ್ ಮುಂಚೆ ನನಗೆ ಸಾಂಗ್ಸ್ ಕೊಡ್ತಿದ್ರು. ಆವಾಗ ವಾವ್ ಇದು ಚೆನ್ನಾಗಿದೆ, ಮತ್ತು ಇನ್ನೊಂದು ಸಾಂಗ್ ಬರುತ್ತೆ, ಇದು ಇನ್ನೂ ಚೆನ್ನಾಗಿದೆ ಅಂತ. ಸೊ ಒಂದಕ್ಕಿಂತ ಒಂದು ಎಲ್ಲ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲ ನಂಬರ್ಸ್ ನನ್ನ ಫೇವ್ರೆಟ್ ಅಂತ ಹೇಳ್ಬೋದು. ವರ್ಕಿಂಗ್ ಅಟ್ಮಾಸ್ಫಿಯರ್ ಈಸ್ ಆಸಮ್. ಮುರಳಿ ಮಾಸ್ಟರ್ ಇದು 2ನೇ ಸಾಂಗ್ ಈ ಸಿನಿಮಾಗೆ ಮಾಡ್ತಿರೋದು. ಫಸ್ಟ್ ಸಾಂಗ್ ನಾವು ಶ್ರೀರಂಗಪಟ್ಟಣದಲ್ಲಿ ಶೂಟ್ ಮಾಡಿದ್ವಿ, ನನ್ನ ಇಂಟ್ರಡಕ್ಷನ್ ಸಾಂಗ್. ಆ್ಯಂಡ್ ಇವತ್ತು ಟೈಟಲ್ ಟ್ರ್ಯಾಕ್. ಆ್ಯಂಡ್ ಹರ್ಷ ಮಾಸ್ಟರ್ ಕೂಡ ಒಂದು ಸಾಂಗ್ ಮಾಡಿದ್ರು.
ಆನ್ ಹೋಲ್ ಈ ಸಿನಿಮಾಲಿ 5 ಸಾಂಗ್ಸ್ ಇದೆ. ಏನಾಗ್ತದೆ ಅಂದರೆ ಪ್ರತಿಯೊಂದು ಏರಿಯಾದಲ್ಲೂ ಒಬ್ಬೊಬ್ಬ ಬುಲೆಟ್ ಬಸ್ ಇರುತ್ತೆ. ಈಗ ನಮ್ಮ ಏರಿಯಾದಲ್ಲಿ ಒಬ್ರು ಇದ್ದಾರೆ, ಯಾರೋ ಬುಲೆಟ್ ಇನ್ನು ನಾರಾಯಣಪ್ಪ ಅಂತನೋ ಇನ್ನೇನೋ ಹಿಂಗಿರ್ತಾರೆ. ಅದೇನಂತಂದರೆ ಒಂದು ಇಮೇಜ್ ಅದು. ಸೊ ಹಾಗಾಗಿ ಈ ಕ್ಯಾರೆಕ್ಟ್ರು ಯಾವಾಗಲೂ ಬುಲೆಟ್ ಇಟ್ಕೊಂಡು ಓಡಾಡ್ತಾ ಇರೋವಂಥದ್ದು, ಹಳ್ಳಿಲೆಲ್ಲ ಫೈನಾನ್ಸ್ ಇದು ಮಾಡಿಕೊಂಡು ತುಂಬ ರಾಯಲ್ ಆಗಿ ತಿರುಗಾಡುವಂಥದ್ದು. ಹಾಗಾಗಿ ಒಂದು ಬುಲೆಟ್ ಬಸ್ಸಿಯಾ ಅಂತ ಎಲ್ಲ ವಿಷಯಕ್ಕೆ ಆ ಥರ ಚೂಸ್ ಮಾಡಿದ್ವಿ. ಮತ್ತು ಕ್ಯಾಚಿ ಆಗಿದೆ, ಸೌಂಡಿಂಗ್ ಆಗಿದೆ, ಅದು ವಿಷಯ. ಅರ್ಜುನ್ ಜನ್ಯ ಫಸ್ಟ್ ಟೈಮ್ ನಾನು ವರ್ಕ್ ಮಾಡ್ತಿರೋದು ಅವ್ರ ಜೊತೆಯಲ್ಲಿ. ಸೂಪರ್, ಎಲ್ಲ ಮಾಸ್ ಸಾಂಗ್ಸ್ಗಳು, ಮೆಲೋಡಿ ಸಾಂಗ್ ಇದೆ ಒಂದು, ಮಿಕ್ಕಿದೆಲ್ಲ ಮಾಸ್ ಸಾಂಗ್ಸ್ಗಳು. ಜೋರಾಗೆಲ್ಲ ಜಾತ್ರೆಗಳಲ್ಲಿ ಹಾಕೋಬೋದು, ಚೆನ್ನಾಗಿ ಆರ್ಕೆಸ್ಟ್ರಾದಲ್ಲಿ ಕುಣಿಸ್ಬೋದು. ಈಗಲೂ ನೀವು ಕೇಳಿಸ್ಕೊತಾ ಇದ್ದೀರಿ ಆ ಥರದ್ದೆಲ್ಲ. ಎಲ್ಲ ಫಾಸ್ಟ್ ನಂಬರ್ಸ್ಗಳು, ತುಂಬ ಫನ್ಫುಲ್ಲಾಗಿ ಹೋಗುತ್ತೆ. ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಜೊತೆಗೆ ನನಗೆ ಯೋಗರಾಜ್ ಭಟ್ರು, ನಾಗೇಂದ್ರ ಪ್ರಸಾದ್ ಅವರು, ಕವಿರಾಜ್ ಅವರು, ಮತ್ತು ನನ್ನ ಕೋ ಡೈರೆಕ್ಟರ್ ಒಬ್ಬರು ಇದ್ದಾರೆ ರಘು ನಿಡುಬಳ್ಳಿ ಅಂತೇಳಿ, ಅವರು ಇದಕ್ಕೊಂದು ಹಾಡು ಬರೆದಿದ್ದಾರೆ. ಅವರೇ ಈ ಚಿತ್ರದ ಡೈಲಾಗ್ಸ್ ಕೂಡ. ಈ ಪರ್ಟಿಕ್ಯುಲರ್ ಸಾಂಗಲ್ಲಿ ಪಟಾಕಿ ಪೈಪು ತುಂಬಾ ಚೂಪ್ ಅಂತ ಒಂದು ಸಾಂಗ್ ಮಾಡಿದ್ದೀವಿ. ಇದನ್ನು ಡೈಲಾಗ್ಸ್ಗಳು ಇಟ್ಕೊಂಡೇ ಮಾಡಿರೋ ಸಾಂಗ್ ಇದು. ಸೊ ಈ BGMs ಅಲ್ಲೆಲ್ಲ ಡೈಲಾಗ್ಸ್ ಹೋಗುತ್ತೆ. ಈ ಹಾಡಿನಲ್ಲಿ ಏನೇನು ಕಂಟೆಂಟ್ ಇದೆಯೋ ಅದೇ ಕಂಟೆಂಟ್ ನಮ್ಮ ಚಿತ್ರದಲ್ಲಿ ಇರ್ತದೆ. ಸೊ ಇಟ್ ಇಸ್ ವಿ ಆರ್ ಟ್ರೀಟಿಂಗ್ ದಿಸ್ ಲೈಕ್ ಪ್ರಮೋಷನಲ್ ಸಾಂಗ್ ಆ ಥರ. ಸೊ 5 ಹಾಡಿದೆ, ಇದೊಂದು ಪ್ರಮೋಷನಲ್ ಸಾಂಗ್ ಆಗುತ್ತೆ. ಒಂದು ಐಟಮ್ ಸಾಂಗ್ ಇದೆ ಒಂದು ಫಿಲ್ಮಲ್ಲಿ, ಆಮೇಲೆ ಒಂದು ಮಾಂಟೇಜ್ ಮೆಲೋಡಿ ಟ್ರ್ಯಾಕ್ಸ್ ಹೋಗುತ್ತೆ, ಒಂದು ಫಾಸ್ಟ್ ನಂಬರ್ಸು ಡ್ಯಾನ್ಸ್ ಇರೋವಂಥದ್ದು, ಒಂದು ಫಾರಿನಲ್ಲಿ ಮಾಡ್ತಾ ಇದ್ದೀವಿ, ಒಂದು ಸೆಟ್ಟಲ್ಲಿ ಈಗ ಆಲ್ರೆಡಿ ಮಾಡಿದ್ದೀವಿ. ಸೊ 5 ಸಾಂಗ್ ಇರುತ್ತೆ. ಇಲ್ಲಿ ಇವತ್ತು ಬೆಳಗ್ಗೆ ಇನ್ನೊಂದು ಸೆಟಪ್ ಆಯಿತು. ಇದಾದಮೇಲೆ ಕಲರ್ ಬಾಂಬ್ಸ್ಗಳು ಬ್ಲಾಸ್ಟ್ ಮಾಡಿ ಆ ಕಲರ್ ಸ್ಮೋಕ್ಸ್ ಜೊತೆಗೆ ಒಂದು ಸೆಟಪ್ ಬರುತ್ತೆ. ನಾಳೆ ಫುಲ್ ಫೈರ್ ಜೊತೆಗೆ ಮಾಡ್ತಾಯಿದ್ದೀವಿ, ನಾಳೆ ಮಧ್ಯಾಹ್ನ ಮೇಲೆ ರೈನ್ ಜೊತೆ ಮಾಡ್ತಾಯಿದ್ದೀವಿ. ಸೊ ಅಗ್ನಿ, ಮಳೆ ಎಲ್ಲ, ಬಣ್ಣ, ಆಮೇಲೆ ಒಂದಷ್ಟು ಜನ ಹೆಣ್ಮಕ್ಳು, ಇಷ್ಟು ಜನ ಇಟ್ಕೊಂಡು ಕಲರ್ಫುಲ್ಲಾಗಿ ಮಾಡ್ತಾಯಿದ್ದೀವಿ. ಸೊ ಸರ್, ಪ್ರಯೋಗಾತ್ಮಕ ಅಂತ ಹೇಳುವಂಥದ್ದಲ್ಲ. ಯಾಕಂತಂದರೆ ಒಲವೆ ಮಂದಾರ ಕಮರ್ಷಿಯಲ್ಲೂ ಕೂಡ ತುಂಬ ಚೆನ್ನಾಗಿ ಹೋದಂಥ ಒಂದು ಸಿನಿಮಾ. ಟೋನಿನೂ ಕೂಡ ಪ್ರಯೋಗಾತ್ಮಕಕ್ಕೂ ವ್ಯತ್ಯಾಸ ಇದೆ. ಸೊ ಸಣ್ಣ ಮಾಡೋ ಒಂದು ಪುಟಾಣಿ ಪ್ರಯೋಗ ಬೇಕೇ ಬೇಕಾಗ್ತದೆ. ಯಾಕಂತಂದರೆ ಇಲ್ಲ ಅಂದರೆ ನೀವು ಮಾಡಿದ್ನೇ ಮಾಡಬೇಕು ಅಂತನ್ನೋವಂಥದ್ರ ಜೊತೆಯಲ್ಲಿ ಸಿನಿಮಾ ಮಾಡುವಂಥ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನಮ್ಮನ್ನು ಏನು ಇಷ್ಟಪಟ್ಟಿರ್ತಾರೆ ಅದನ್ನು ಬಿಡಬಾರ್ದು, ಬೇರೆದನ್ನು ಮಾಡಬೇಕು. ಸೊ ಇಲ್ಲಿ ಇವೆರಡನ್ನೂ ಸೂಕ್ಷ್ಮತೆಯಿಂದ ಇಟ್ಕೊಂಡು ಜಯತೀರ್ಥ ಅವರು ಈ ಸಿನಿಮಾನ ಹಿಡಿದಿದ್ದಾರೆ. ವಿಶೇಷ ಏನು ಅಂತಂದರೆ ನಾನು ಫಸ್ಟ್ ಕೇಳೋ ಪ್ರಶ್ನೆ ಎಲ್ಲರೂ ಇದೆ, ಸರ್ ಹೆಂಗೆ ಸರ್ ಜಯತೀರ್ಥ ಅವರು ಒಂದು ಬೇರೆ ಒಂದು ಥರದ ಪ್ರಪಂಚ, ನೀವು ಒಂದು ಥರದ ಬೇರೆ ಪ್ರಪಂಚ, ಹೆಂಗೆ ಸರ್ ಇವೆರಡು ಹೆಂಗೆ ಮಿಲನ ಆಗಿರುತ್ತೆ, ಹೆಂಗೆ ಸಾಧ್ಯ ಇದು ಅಂತನ್ನುವಂಥದ್ದು. ಭಾಳ ಸಿಂಪ್ಲಿಫೈ ಆಗಿ ನಾನು ಒಂದು ಆನ್ಸರ್ ನಿಮಗೆ ಮಾಡ್ಬೋದು ಏನೋ ಅಂತಂತಂದರೆ, ಯಾರ ಇದಕ್ಕೂ ಕೂಡ ತಮ್ಮ ಇದನ್ನು ಪಲ್ಲಟ ಮಾಡಿಲ್ಲ. ಸೊ ಅವ್ರವ್ರದ್ದೇ ಜಾಗದಲ್ಲಿದ್ದೀವಿ ನಾವು. ಶರಣ್ ಏನಾಗಿದ್ದ ಶರಣ್ ಆಗೇ ಇರ್ತಾನೆ. ಸೊ ಜಯತೀರ್ಥ ಅವ್ರು ಏನಾಗಿದ್ದರು ಜಯತೀರ್ಥ ಅವ್ರು ಹಾಗೆ ಇರ್ತಾರೆ. ಆದರೆ ಈ ಪ್ಲಾಟಿನ ವಿಶೇಷ ಏನು ಅಂತಂದರೆ, ಈ ಕಥೆಯ ಈ ಸ್ಕ್ರಿಪ್ಟಿನ ವಿಶೇಷ ಏನು ಅಂತಂತಂದರೆ, ಶರಣ್ ತನವೂ ಇಲ್ಲಿ ಬೇಕಾಗ್ತದೆ, ಜಯತೀರ್ಥ ಅವರ ಇಸಮ್ಮು ಬೇಕಾಗ್ತದೆ. ಸೊ ಎರಡೂ ಥರಗಳನ್ನು ಇಟ್ಕೊಂಡು ಹೆಣೆದಿರೋವಂಥ, ಎರಡೂ ಥರಗಳನ್ನು ಬೇಕಾಗಿರುವಂಥ ಕೇಳುವಂಥ ಒಂದು ಸ್ಕ್ರಿಪ್ಟ್ ಇದಾಗಿದ್ದರಿಂದ ಜಯತೀರ್ಥ ಅವರು ಕೂಡ ಜಯತೀರ್ಥ ಅವರಾಗೇ ಇರ್ತಾರೆ, ಶರಣಾಗೇ ಇರ್ತಾರೆ. ಸೊ ಹೀಗಾಗಿ ಒಂದು ಥರದ ಕಾಂಬಿನೇಷನ್ ಖಂಡಿತವಾಗ್ಲೂ ನಿಮಗೆ ಇಷ್ಟ ಕೊಡುವಂಥ ಒಂದು ಕಾಂಬಿನೇಷನ್ ಈ ಸಿನಿಮಾ ಆಗಿದೆ. ಇದು ಬುಲೆಟ್ ಬಸ್ಸಿನ ಮೇಲಿನ ಒಂದು ಸಾಂಗ್ ಇದು. ಸೊ ಇಲ್ಲಿ ನಮ್ಮ ತಂಡವನ್ನು ಪರಿಚಯಿಸುವಂಥ ಒಂದು ಸಾಂಗ್ ಇದಾಗಿರುತ್ತೆ. ಫಸ್ಟ್ ಟೈಮ್ ನಾನು ಒಂದು ಹೊಸ ತಂಡದ ಜೊತೆಯಲ್ಲಿ ಕೆಲಸ ಮಾಡ್ತೇನೆ. ಅಂದರೆ ತಂಡ ಅಂದರೆ ನನ್ನ ಗ್ಯಾಂಗ್, ನಾವೊಂದು 5 ಜನ ನಾವು. ಸೊ 5 ಮ್ಯಾನ್ ಆರ್ಮಿ ಅಂತ ನಾವು ಯೂಶ್ವಲಿ ಹೆಸರಿಟ್ಕೊಂಡಿರ್ತಿದ್ವಿ ನಾವು. ಸೊ ಸಿನಿಮಾದಲ್ಲಿ ನಾವು ಯೂಶ್ವಲಿ ಮಾತಾಡ್ಕೊಳ್ಳೋವಂಥದ್ದು. ಸೊ ಫಸ್ಟ್ ಟೈಮ್ ಒಂದಿಷ್ಟು ಹೊಸ ಕಾಂಬಿನೇಷನ್ ಜೊತೆಯಲ್ಲಿ ಕೆಲಸ ಮಾಡುವಂಥದ್ದು. ಪ್ರಶಾಂತ್ ಸಿದ್ದಿ ಅವ್ರ ಜೊತೆಯಲ್ಲಿ ಮೊದಲನೇ ಸಲ ನಾನು ಕೆಲಸ ಮಾಡ್ತಾಯಿದ್ದೀನಿ. ಯತಿರಾಜ್ ಅವರು ಇದ್ದಾರೆ, ಜಗ್ಗೇಶ್ ಅಣ್ಣವರ ಮಗ ಅವರು. ಸೊ ಅವ್ರ ಜೊತೆಯಲ್ಲಿ ಫಸ್ಟ್ ಟೈಮ್ ನಾನು ಸ್ಕ್ರೀನನ್ನು ಶೇರ್ ಮಾಡ್ಕೊತಾ ಇರೋವಂಥದ್ದು. ತನ್ವೀರ್ ಅವರು ಇರ್ತಾರೆ, ಗಿರೀಶ್ ಗೋಧುಳಿ ಗಿರಿ ಅವರು ಇರ್ತಾರೆ. ಸೊ ಇದು ನನ್ನ ತಂಡ ಆಗಿರುತ್ತೆ. ಭಾಳ ಫ್ರೆಶ್ ತಂಡ, ಒಂದು ಫ್ರೆಶ್ ಕಾನ್ಸೆಪ್ಟಿನ ಜೊತೆಯಲ್ಲಿ, ಒಂದು ಫ್ರೆಶ್ ತಂಡದ ಜೊತೆಯಲ್ಲಿ ಬುಲೆಟ್ ಬಸ್ಸಿಯ ಮುಂದೆ ಬರ್ತಾ ಇದೆ. ಸೊ ಹೀಗಾಗಿ ಈ ತಂಡವನ್ನು ಪರಿಚಯಿಸುವಂಥ ಒಂದು ಸಾಂಗ್ ಆಗಿರುತ್ತೆ, ಹೀರೋಯನ್ನು ಪರಿಚಯಿಸುವಂಥ ಒಂದು ಸಾಂಗ್ ಆಗಿರುತ್ತೆ. ಬುಲೆಟ್ ಬಸ್ಸಿನ ವಿಚಾರವಾಗಿ ಒಂದಿಷ್ಟು ವಿಚಾರಗಳನ್ನ ಹೇಳುವಂಥ ಸಾಂಗ್ ಆಗಿರುತ್ತೆ. ಜಯಣ್ಣ ಅವ್ರ ಬ್ಯಾನರಲ್ಲಿ ನಾನು ಇದ್ರ ಹಿಂದೆ ಕೂಡ ಕೆಲಸ ಮಾಡಿದ್ದೆ. ಸೊ ಹಾಗಾಗಿ ಜಯಣ್ಣ ಅವರು ನನಗೆ ತುಂಬ ಹತ್ತಿರದಿಂದ ಗೊತ್ತಿರೋವಂಥ ಒಂದು ಕಂಪನಿ ಅದು. ಸೊ ಹೀಗಾಗಿ ನನ್ನ ಹೀರೋ ಆದ ನಂತರನೂ ಕೂಡ ನಾನು ಅವರ ಜೊತೆಯಲ್ಲಿ ಸಂಬಂಧ ಹೇಗೆ ನನಗೆ ಕಂಟಿನ್ಯೂ ಆಯಿತು ಅಂತಂದರೆ, ನನ್ನ ಮೊದಲನೇ ಸಿನಿಮಾ ರ್ಯಾಂಬೋನ ಅವರು ಡಿಸ್ಟ್ರಿಬ್ಯೂಷನ್ ಮಾಡಿಕೊಟ್ರು. ಸೊ ಹೀಗಾಗಿ ನನ್ನ ರಿಲೀಸಿಗೆ ತುಂಬ ದೊಡ್ಡ ಕಾರಣಕರ್ತರು ಜಯಣ್ಣವರಾಗಿರ್ತಾರೆ. ಸೊ ಅದಾದ ನಂತರ ಈ ಸಿನಿಮಾ ಮಾಡಬೇಕು ಅಂತ ಬಂದಾಗ ನನಗೆ ತುಂಬ ಕಂಫರ್ಟಬಲ್ ಇರೋವಂಥ ಒಂದು ಬ್ಯಾನರ್. ಸೊ ಅದಕ್ಕಿಂತ ಹೆಚ್ಚಾಗಿ ಸಿನಿಮಾನ ಭಾಳ ತುಂಬ ಸೂಕ್ಷ್ಮತೆಯೂ ಗೊತ್ತು. ಸೊ ಅಷ್ಟೇ ಫ್ಲೆಕ್ಸಿಬಲ್ನೂ ಕೂಡ ಅವರು. ಸೊ ಹೀಗಾಗಿ ಕೆಲಸ ಮಾಡುವಂಥ ನನ್ನೊಬ್ಬನ ಭಾವನೆ ಇದಲ್ಲ,
ನಮ್ಮ ತಂಡದಲ್ಲಿ ಯಾರನ್ನೇ ಬೇಕಾದ್ರೆ ಕೇಳಿ ಸೊ ಇದನ್ನು ಹೇಳ್ತಾರೆ ಇದನ್ನು. ಸೊ ಹೀಗಾಗಿ ಜಯಣ್ಣ ಅವ್ರ ಜೊತೆಲಿ ಕೆಲಸ ಮಾಡ್ತಿರೋವಂಥದ್ದು ತುಂಬ ಖುಷಿ ಕೊಟ್ಟಿರುವಂಥ ವಿಚಾರ. ಸೊ ಸುಜ್ಞಾನ್ ಅವರು ಈ ಸಿನಿಮಾದ ಕ್ಯಾಮ್ರಾಮನ್ ಆಗಿರ್ತಾರೆ. ಡೆಫಿನೆಟ್ಲಿ ಡಿಫ್ರೆಂಟ್ ಗೆಟಪ್ಸ್ ಇದೆ ಹರ್ಷ ಮಾಸ್ಟರ್ ಮಾಡಿರೋ ಸಾಂಗಲ್ಲಿ. ಥ್ರೂ ಔಟ್ ಮೂವಿ ಕಾವೇರಿ ಪಾತ್ರ ಹೀಗೆ ಇರುತ್ತೆ. ಅಭಯ ನಾಯ್ಡು ಸ್ಟುಡಿಯೋ ಅಲ್ಲಿ ಈ ಸೆಟ್ ಹಾಕಿದ್ದು. 3 ಡಿಫ್ರೆಂಟ್ ಸೆಟ್ ಇದೆ, 3 ಡಿಫ್ರೆಂಟ್ ಕಾಸ್ಟ್ಯೂಮ್ಸ್ ಇದೆ. ಕೊರಿಯೋಗ್ರಫಿ ಪಾರ್ಟ್ ಕೂಡ ತುಂಬ ಡಿಫ್ರೆಂಟ್ ಆಗಿದೆ, 3 ಸೆಟ್ಸ್ಗೆ ತಕ್ಕಂಗೆ ಇದೆ. ಎಸ್, ಇದು ಪ್ರಮೋಷನಲ್ ಸಾಂಗೇ, ಇದು ಟೈಟಲ್ ಸಾಂಗ್. ಇದು ಬುಲ್ಲೆಟ್ಟು ಬಸ್ಯಾ ಅಂತ ಬರುತ್ತೆ. ನಾವು ಆ್ಯಕ್ಟ್ ಮಾಡಿರೋಂಥ ಎಲ್ಲ ಆರ್ಟಿಸ್ಟ್ಗಳು ಈ ಸಾಂಗಲ್ಲಿ ಇರ್ತೀವಿ. ನಮ್ಮ ಶರಣ್ ಸರ್ದು ಗ್ಯಾಂಗ್ ಒಂದಿರುತ್ತೆ, 4 ಜನ ಕಮಿಡಿಯನ್ಸ್ ಇರ್ತಾರೆ ಅವ್ರ ಜೊತೆ. ಸೊ ಅವರು ಕೂಡ ಈ ಸಾಂಗಲ್ಲಿ ಇರ್ತಾರೆ. ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಇದು ಸಾಂಗ್. ನಾವು ಶೂಟಿಂಗ್ ಮಾಡಬೇಕಿದ್ರೂ ವಿ ಆರ್ ಹ್ಯಾವಿಂಗ್ ಫನ್ ಆ್ಯಂಡ್ ಆನ್ ಸ್ಕ್ರೀನ್ ಕೂಡ ಜನ ನೋಡಬೇಕಿದ್ರೆ ಡೆಫಿನೆಟ್ಲಿ ಎಂಜಾಯ್ ಮಾಡ್ತಾರೆ ಈ ಸಾಂಗ್ನ. ಚಿಕ್ಕ ಸೆಟ್ ಹಾಕಿದ್ದಾರೆ, ಏನು ಬುಲೆಟ್ ಬಸ್ಯನ್ ಗ್ಯಾಂಗ್ ಅಂತೆಲ್ಲಾನು. ಸೊ ಚೆನ್ನಾಗಿ ಬರ್ತಿದೆ. ತಳವಾರಯ್ಯನ್ ಕಣ್ಣಿಗೆ ಬಿಟ್ಟು ಕೋಮಲೆ, ಕಾವೆರಡು ಇವಳ ಹಿಂದೆ ಓಡ್ತಾವೆ ಯಾಕೋ ಗೊತ್ತಿಲ್ಲ.